ಕ್ಯಾಬಿನೆಟ್ ನಮಗೆ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ದರ್ಪದ ಮೂಲಕ ವಶಪಡಿಸ್ಕೊಳ್ತಿದಾರಲ್ಲ. ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಮಸಲತ್ತು ನಡೆದಿದೆ, ಕುತಂತ್ರ ನಡೆದಿದೆ, ಕಬಳಿಕೆ ನಡೆದಿದೆ, ಹೊಂಚು ಹಾಕಿದ್ದಾರೆ. ಕ್ಯಾಬಿನೆಟ್ಗೆ ತರ್ತಾರೆ, ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗೇ ಹೋಗ್ಬಿಡುತ್ತೆ. 20 ಸೆಂಟ್ಸ್ ಕೊಡಬೇಕು ಅಂತ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗುತ್ತೆ. ಯಾರ್ದು ಹೋಗ್ಬೇಕು, ಯಾರ್ದು ಹೋಗ್ಬೇಕು, ಜಾಗ ಯಾರ್ದು? ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಈಶ್ವರ್ ಬಳ್ಳೆಕೆರೆ. ಕಳೆದ 2 ಎಪಿಸೋಡ್ಗಳಲ್ಲಿ ನೀವು ಇದನ್ನು ಹೇಳ್ತಾ ಹೋದರೆ, ಒಳ ಸುಳ್ಳುಗಳನ್ನು ಈ ಎಪಿಸೋಡಿಗೆ ಸಂಬಂಧಪಟ್ಟ ಹೇಳ್ತಾ ಹೋದರೆ ಸುಮಾರು ಮಹಾಸರಣಿಯೇನು 10 ಎಪಿಸೋಡು ಸೀರೀಸ್ಗಳನ್ನು ಮಾಡ್ಬೋದು. ಬಟ್ ನಾನು ಇವತ್ತು 3ನೇ ಎಪಿಸೋಡ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಸರ್ಕಾರದ ಮುಖಂಡರು, ಕಾಂಗ್ರೆಸ್ ಸರ್ಕಾರದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವ ರೀತಿಯಾಗಿ ಭೂಮಿಯನ್ನು ಥ್ರೋವೇ ಪ್ರೈಸ್ನಲ್ಲಿ ಹೊಡ್ಕೊಳ್ತಿದ್ದಾರೆ, ಹೊಂಚಾಕಿ, ಕಬಳಿಸಿ, ತಂತ್ರ ಮಾಡಿ, ಕುತಂತ್ರ ಮಾಡಿ, ಕಾನೂನಿನ ಎಲ್ಲ ಮಾರ್ಗಗಳನ್ನು ಉಲ್ಲಂಘನೆ ಮಾಡಿ, ಕಾನೂನಿನ ಒಳಗಡೆ ಇರುವಂಥ ಒಳಸುಳಿಗಳನ್ನೆಲ್ಲ ದಾಟಿ ಕಳ್ಳದಾರಿನಲ್ಲಿ ಯಾವ ರೀತಿಯಾಗಿ ಭೂಮಿಯನ್ನು ಹೊಡ್ಕೊಳ್ತಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ 2ನೇ ಎಪಿಸೋಡಲ್ಲಿ. ಇವತ್ತು 3ನೇ ಎಪಿಸೋಡ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀನಿ. ಬಹುಶಃ ನವೆಂಬರ್ 20ನೇ ತಾರೀಕು ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯನ್ನು ಮಾಡೋದಕ್ಕೆ ಅಂತ ಬರ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು 20ನೇ ತಾರೀಕು ಇಲ್ಲಿಗೆ ಬಂದ ಕೂಡಲೇ ಅದೇ ಸಂದರ್ಭದಲ್ಲಿ ಕರ್ನಾಟಕದ 100 ಭಾಗಗಳಲ್ಲಿ ಕಾಂಗ್ರೆಸ್ ಕಚೇರಿಗೆ, ಕಾಂಗ್ರೆಸ್ ಭವನವನ್ನು ಮಾಡೋದಕ್ಕೆ, ಕಾಂಗ್ರೆಸ್ ಭವನದ ಟ್ರಸ್ಟಿಗೆ ಅಂದರೆ ಸ್ವಂತಕ್ಕೆ 100 ಕಡೆ ಜಮೀನಿರಬೇಕು, ಆಸ್ತಿ ಇರಬೇಕು, ಸೈಟ್ಗಳಿರಬೇಕು ಅಂತ ಅದು ಏನು ತರಾತುರಿಯಲ್ಲಿ ಈ ಮಾಡಬಾರದ ಏನಂದರೆ ಅಕ್ರಮಗಳನ್ನು ಮಾಡ್ತಾ ಸೈಟನ್ನು ವಶಪಡಿಸ್ಕೊಳ್ತಿದ್ದಾರೆ ಅಂತಂದರೆ, ನಾನು ನೇರವಾಗಿ ಹೇಳ್ತೀನಿ, ಅಕ್ರಮಗಳನ್ನು ಎಸಗ್ತಾ ನಿಯಮಬಾಹಿರವಾಗಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಉಳಿದಂತೆ ಕೆಲವು ಸಚಿವರುಗಳು ಯಾವ ರೀತಿಯಾಗಿ ಅದನ್ನು ಕಬಳಿಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗಬೇಕು. ಏನು ತರಾತುರಿ, ಏನು ಇಮಿಡಿಯೇಟಾಗಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಕ್ಯಾಬಿನೆಟ್ ಮೀಟಿಂಗ್ ಆದ 3 ದಿನಕ್ಕೆ 1 ವಾರಕ್ಕೆಲ್ಲ ಅಪ್ರೂವಲ್ ಆಗುತ್ತೆ, ಆರ್ಡರ್ ಆಗುತ್ತೆ. ಯಾವುದನ್ನು ಆರ್ಡರ್ ಮಾಡ್ತಿದ್ದಾರೆ, ಯಾವುದು ಫೀಸಿಬಲ್ ಅಲ್ವೋ, ಯಾವ RDPR ಇಲಾಖೆ, ಯಾವ ನಗರಾಭಿವೃದ್ಧಿ ಇಲಾಖೆ, ಯಾವ ಆರ್ಥಿಕ ಇಲಾಖೆ, ಯಾವ ಕಾನೂನು ಇಲಾಖೆ ಇದನ್ನು ಕೊಡೋಕ್ಕೆ ಬರೋದಿಲ್ಲ, ಮಾಡೋಕ್ಕೆ ಬರೋದಿಲ್ಲ, ಈ ಸೈಟ್ಗಳನ್ನೆಲ್ಲ ನಿಮಗೆ ಕಾಂಗ್ರೆಸ್ ಪಕ್ಷದಕ್ಕೆ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದನ್ನೆಲ್ಲವನ್ನೂ ಕೂಡ ಸಾರಾಸಗಟಾಗಿ ಅದನ್ನೆಲ್ಲ ಗಾಳಿಗೆ ತೂರಿ ಕ್ಯಾಬಿನೆಟಲ್ಲಿ ನಮಗೆ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ದರ್ಪದ ಮೂಲಕ ವಶಪಡಿಸ್ಕೊಳ್ತಿದ್ದಾರಲ್ಲ. ನೇರವಾಗಿ ಹೇಳ್ಬಿಡ್ತೀನಿ, ಮೊಟ್ಟ ಮೊದಲನೇದಾಗಿ ಸುಮಾರು ಕಡೆ ಇದ್ದಾವೆ. ಎಲ್ಲೆಲ್ಲಿ ನಿಮಗೆ ನವಲಗುಂದ, ಮುಧೋಳ, ಮತ್ತು ಇವತ್ತು ಈಗ ಉಡುಪಿಯ ಅಂಜಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ಒಂದನ್ನು ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ಅಂದರೆ ಯಾವ ರೀತಿಯಾಗಿ ಇಲ್ಲಿ ಮಸಲತ್ತು ನಡೆದಿದೆ, ಕುತಂತ್ರ ನಡೆದಿದೆ, ಕಬಳಿಕೆ ನಡೆದಿದೆ, ಹೊಂಚು ಹಾಕಿದ್ದಾರೆ, ಹೊಂಚು ಹಾಕಿನೇ ಇದನ್ನು ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ. ಯಾರ್ದು ಇಲ್ಲಿ ಏನು ಕಳ್ಕೊಳ್ಳೋದು ಬೇಕಾಗೋದೇನೂ ಇಲ್ಲ ಅವರಿಗೆ. ನಾನು ಉಡುಪಿಯ ಅಂಜಾರುಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತಾ ಇದ್ದೆ. ಅಂಜಾರುನಲ್ಲಿ ನೋಡಿ, ಸರ್ವೆ ನಂಬರ್ 32ರಲ್ಲಿ 86 ಸೆಂಟ್ಸ್ ಇದೆಯಲ್ಲ, 86 ಸೆಂಟ್ಸ್ನ ಕೊಡಬೇಕು ಅನ್ನೋ ಆರ್ಡ್ರ್ ಆಗೋಗ್ಬಿಟ್ಟಿದೆ. ಆರ್ಡ್ರ್ ಆಗಿದೆ. ಅಂದರೆ 1 ಸೆಂಟಿಗೆ ಈಗ ಮಾರ್ಗದರ್ಶಿ ಅಂದರೆ ಏನು ಗೈಡ್ಲೈನ್ಸ್ ಇದೆಯಲ್ಲ, ಗೈಡ್ಲೈನ್ಸ್ ವ್ಯಾಲ್ಯೂ ಅಂದರೆ ರಿಜಿಸ್ಟರ್ ಏನು SR ವ್ಯಾಲ್ಯೂ ಅಂತ ಕರೀತಾರೆ, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ. ಆ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಇದೆಯಲ್ಲ, ಅದು 1 ಸೆಂಟಿಗೆ ಅಲ್ಲಿ ಎಷ್ಟಿದೆ ಅಂದರೆ 64,752 ರೂಪಾಯಿ ಇದೆ. ಇನ್ನು ಮಾರ್ಕೆಟ್ ರೇಟ್ ಏನಿದೆ ಅಂದರೆ ನಿಮಗೆ 1,86,575 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅಂದರೆ ಆ 20 ಸೆಂಟ್ಸ್ನ ವ್ಯಾಲ್ಯೂ ಏನಿದೆ ಅದು ಬಹುತೇಕ ನಿಮಗೆ 37,35,500 ರೂಪಾಯಿ ಆಗುತ್ತೆ. 37,35,500 ರೂಪಾಯಿ ಆಗುತ್ತೆ. ಇದನ್ನು ನಾವು ಹೇಳಿದ್ವು 5% ರಿಯಾಯಿತಿ ದರದಲ್ಲಿ ಕೊಡಬೇಕು ಅಂತ ನಗರಾಭಿವೃದ್ಧಿ ಇಲಾಖೆ ಆರ್ಡರ್ ಮಾಡುತ್ತೆ. ಇಲ್ಲಿ ಮತ್ತೆ ನಿಮಗೆ ಒಳಸುಳಿ ಇದೆ. ಕ್ಯಾಬಿನೆಟ್ ಅಪ್ರೂವಲ್ ಏನೋ ಆಗುತ್ತೆ. ಕ್ಯಾಬಿನೆಟಲ್ಲಿ ದರದ ಬಗ್ಗೆ ಮಾತನಾಡಲ್ಲ. ದರದ ಬಗ್ಗೆ ಪ್ರಪೋಸಲ್ ಕೊಡಬೇಕಾದ್ರೆ ಪ್ರಪೋಸಲ್ ಬಗ್ಗೆ, ಆ ದರದ ಬಗ್ಗೆ ಯಾವ ಚಕಾರವೂ ಕೂಡ ಅಲ್ಲಿರೋದಿಲ್ಲ. ಬಟ್ ಆರ್ಡ್ರ್ ಮಾಡಬೇಕಾದ್ರೆ ಏಕಾಏಕಿ 5% ಕೇವಲ 5% ಮಾರ್ಕೆಟ್ ದರಕ್ಕಿಂತ 5% ಕಡಿಮೆ ಕೊಡಿ ಅಂತ ಹೇಳುತ್ತೆ. ಅಂದರೆ ಮಾರ್ಕೆಟ್ ದರ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ, SR ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು ಕೊಡಿ ಅಂತಲೂ ಇದು ಆದೇಶ ಮಾಡೋದಿಲ್ಲ.
ಮಾರ್ಕೆಟ್ ದರದಲ್ಲಿ ಏನಿದೆ ಅದರಲ್ಲಿ 5% ಕೊಡಿ ಅಂತ. ಅಂದರೆ ಸಪೋಸ್ ಈಗ 1 ಕೋಟಿದು ಒಂದು ಪ್ರಾಪರ್ಟಿ ಇದ್ದರೆ ಇವರಿಗೆ 5% ಅಂದರೆ 5 ಲಕ್ಷ ರೂಪಾಯಿ ಸಿಗುತ್ತೆ. ಎಲ್ಲರ ಉಂಟಾ ಈ ಭಾಗ್ಯ? ಯಾರಿಗಾರು ಉಂಟಾ ಈ ಭಾಗ್ಯ? ಭಾಗ್ಯಗಳನ್ನು ಅನೌನ್ಸ್ ಮಾಡಿರುವಂಥ ಸಿದ್ದರಾಮಯ್ಯನವರು ಎಲ್ಲರೂ ಉಂಟಾ ಈ ಭಾಗ್ಯ? ಸರಿ, ಅದನ್ನು ಮಾತಾಡೋಣ. ಬಟ್ ಇಲ್ಲೇ ಇದಕ್ಕೆ ಬನ್ನಿ. ನಿಮಗೆ ಯಾಕೆ ಇದನ್ನು ಇಷ್ಟಕ್ಕೊಂದು ಕಬಳಿಕೆ ಅನ್ನೋ ಪದನೇ ನಾನು ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದೀನಿ ಅಂತಂದರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 37,35,500 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಯನ್ನು ಕೇವಲ ಒಂದು 4-5 ಲಕ್ಷ ರೂಪಾಯಿ ಅಲ್ಲಿ ಕಾಯಂ ಆಗಿ ಮಂಜೂರು ಮಾಡಿಕೊಂಡಿದೆ. ಅದನ್ನು ಹೊಡ್ಕೊಂಡಿದೆ, ಕಬಳಿಸ್ಕೊಂಡಿದೆ 20 ಸೆಂಟ್ಸನ್ನು. ಬಟ್ ನಿಮಗೆ ಮಜಾ ಏನು ಅಂತಂದರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಡಿ, ನಿಮಗೆ ಸ್ಪಷ್ಟವಾಗಿ ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸ್ 22A(2) ಪ್ರಕಾರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಯಾವ ಜಮೀನನ್ನು, ಯಾವ ಪ್ರಾಪರ್ಟಿಯನ್ನು, ಯಾವ ಆಸ್ತಿಯನ್ನು ಕೂಡ ಖಾಸಗಿ ವ್ಯಕ್ತಿಗಳಿಗಾಗಲಿ ಅಥವಾ ಖಾಸಗಿ ಸಂಸ್ಥೆಗಳಿಗಾಗಲಿ ಕೊಡೋದಕ್ಕೆ ಬಿಲ್ಕುಲ್ ಬರೋದಿಲ್ಲ ಅಂತ ಇದು ಆ್ಯಕ್ಟ್ ಹೇಳುತ್ತೆ, ಶಾಸನ ಹೇಳುತ್ತೆ, ಕಾನೂನು ಹೇಳುತ್ತೆ. ಈ ಅಂಜಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಉಡುಪಿ ಅಂಜಾರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಪೋಸಲ್ನ ಯಾರು ಕೊಡ್ತಾರೆ? ಬಟ್ ಅದಕ್ಕಿಂತ ಮುಂಚೆ ಇಲ್ಲೂ ಕೂಡ ಆರ್ಥಿಕ ಇಲಾಖೆ ಒಂದು ವರದಿಯನ್ನು ಕೊಡುತ್ತೆ. ಇಲ್ಲ, ಸೇಮ್ ಇದನ್ನೇ ಉಲ್ಲೇಖ ಮಾಡಿ ಆರ್ಥಿಕ ಇಲಾಖೆಯು ಕೂಡ ಇದು ಫೀಸಿಬಲ್ ಅಲ್ಲ, ಈ ಪ್ರಪೋಸಲ್ನ ನೀವೇನು ಕೊಟ್ಟಿದ್ದೀರಾ, ಈ 20 ಸೆಂಟ್ಸ್ನ ಕೊಡಬೇಕು ಅಂತ ಏನು ಪ್ರಪೋಸಲ್ ಕೊಟ್ಟಿದ್ದೀರಾ, ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತೆ. ಹಾಗಾಗಿ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಇರುವಂತಹ ಒಂದು ಜಾಗವನ್ನು ಪ್ರೈವೇಟ್ ವ್ಯಕ್ತಿಗಾಗಲಿ, ಖಾಸಗಿ ವ್ಯಕ್ತಿಗಾಗಲಿ, ಖಾಸಗಿ ಸಂಘ ಸಂಸ್ಥೆಗಳಿಗಾಗಲಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಆರ್ಥಿಕ ಇಲಾಖೆ ಹೇಳುತ್ತೆ. ನಿಮಗೆ ಇದ್ರ ಮಜಾ ನೋಡಿ. ಆರ್ಥಿಕ ಇಲಾಖೆ ಏನೋ ಒಂದು ಅಭಿಪ್ರಾಯವನ್ನು ಕೊಡುತ್ತೆ. ಆರ್ಥಿಕ ಇಲಾಖೆ ಯಾರ ಅಂಡರಲ್ಲಿ ಬರುತ್ತೆ ಗೊತ್ತಾ ನಿಮಗೆ? ಯಾರ ಅಂಡರಲ್ಲಿ ಬರುತ್ತೆ? ಆರ್ಥಿಕ ಇಲಾಖೆಯ ಮಂತ್ರಿ ಯಾರು ಅಂತಂದರೆ ಸ್ವತಃ ಖುದ್ದು ಮಾನ್ಯ ಮುಖ್ಯಮಂತ್ರಿಗಳು. ಫಿನಾನ್ಸ್ ಮಿನಿಸ್ಟರ್ ಕೂಡ ಹೌದವರು. ಆರ್ಥಿಕ ಇಲಾಖೆಯ ಮಂತ್ರಿಗಳು ಕೂಡ ಅವರೇ, ಮುಖ್ಯಮಂತ್ರಿಗಳು ಕೂಡ ಅವರೇ. ಏನು ಆರ್ಥಿಕ ಇಲಾಖೆ ಒಂದು ವರದಿ ಕೊಡುತ್ತಲ್ಲ, ಕೊಡಕ್ಕೆ ಬರೋದಿಲ್ಲ, ಅಂಜಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಡಕ್ಕೆ ಬರೋದಿಲ್ಲ ಅಂತ ಒಂದು ವರದಿಯನ್ನು ಕೊಡುತ್ತಲ್ಲ, ಅದನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಅನುಮೋದನೆ ಮಾಡ್ತಾರೆ. ಹೌದು, ಆರ್ಥಿಕ ಇಲಾಖೆ ಕೊಟ್ಟಿರೋ ಅಭಿಪ್ರಾಯ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಸಹಿ ಹಾಕಿ ಅದನ್ನು ಕೊಡಕ್ಕೆ ಬರೋದಿಲ್ಲ ಅಂತಲೇ ಹೇಳ್ತಾರೆ. ಕಾಂಟ್ರಡಿಕ್ಷನ್ ಎಲ್ಲಿ ಅಂತಂದರೆ, ಈ ಬಂಡಲ್ ಆಫ್ ಕಾಂಟ್ರಡಿಕ್ಟರಿ ಅಂತಾರಲ್ಲ, ಹಾಗಾಗಿ ಇದು ಇಲ್ಲಿ ಬಂಡಲ್ ಗಟ್ಟಲೆ ಇದ್ದಾವೆ. ಬಟ್ ಇಲ್ಲಿ ಒಂದು ಒಳಸುಳ್ಳಿ ಏನಿದೆ ಅಂತಂದರೆ, ಇದನ್ನು ಕ್ಯಾಬಿನೆಟ್ಟಿಗೆ ತಗೊಂಡು ಬರ್ತಾರೆ, ಕ್ಯಾಬಿನೆಟ್ಟಿಗೆ ಇಡ್ತಾರೆ. ಕ್ಯಾಬಿನೆಟ್ನಲ್ಲಿ ಇಡುವಂಥದ್ದು ಯಾರು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ಮತ್ತೊಂದು ಒಂದು ಇದು ಹುನ್ನಾರ, ಕುತಂತ್ರದ ಹುನ್ನಾರ. ಇದು ಇಡಕ್ಕೆ ಬರುತ್ತಾ ಗೊತ್ತಿಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. RDPR ಅಂದರೆ ಈ ಅಂಜಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು. ಅಂದರೆ ಗ್ರಾಮ ಪಂಚಾಯಿತಿ ಅಂದರೆ ಯಾವುದು? ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್, RDPR ಇಲಾಖೆಗೆ ಸಂಬಂಧಪಟ್ಟ ಸ್ವತ್ತದು. ಆದರೆ ಕ್ಯಾಬಿನೆಟ್ಟಿಗೆ ಇದನ್ನು ಮಂಡಿಸೋದು, ನಮಗೆ 20 ಸೆಂಟು ಅಲ್ಲಿಗೆ ಜಾಗ ಬೇಕು ಅಂತ ಮಂಡಿಸೋದು ಯಾರು? ಯಾವ ಇಲಾಖೆ ಗೊತ್ತಾ? RDPR ಅಲ್ಲ, ಕಂದಾಯ ಇಲಾಖೆ ಮಂಡಿಸುತ್ತೆ. ಕಂದಾಯ ಇಲಾಖೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟು. ಯಾರು ರೆವಿನ್ಯೂ ಮಿನಿಸ್ಟರು? ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಕ್ಯಾಬಿನೆಟ್ಟಿಗೆ ಇದನ್ನು ಮಂಡಿಸ್ತಾರೆ. ನಮಗೆ 20 ಸೆಂಟ್ ಬೇಕು ಅಂತೇಳಿ ಈ ಪ್ರಪೋಸಲ್ನ. ಅಲ್ಲಿ ಆರ್ಥಿಕ ಇಲಾಖೆ ರಿಜೆಕ್ಟ್ ಮಾಡಿದೆ, ಖುದ್ದು ಮುಖ್ಯಮಂತ್ರಿಗಳು ಅದನ್ನು ಅನುಮೋದಿಸಿದ್ದಾರೆ. ಬೇಡ, ಹೌದು ಇದು ಫೀಸಿಬಲ್ ಅಲ್ಲ ಅಂತ ಅವರು ಕೂಡ ಅದನ್ನು ಅವರೇ ಮಂತ್ರಿ ಆಗಿರೋದ್ರಿಂದ ಅವರೇ ರಿಜೆಕ್ಟ್ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಈ ಕಡೆಯಿಂದ ಬರ್ತಾರೆ ಇವರು, ಬೇರೆ ರೂಟು, ಬೇರೆ ಕಳ್ಳ ಮಾರ್ಗಗಳನ್ನು ಹುಡುಕೊಂಡು ಕೃಷ್ಣ ಬೈರೇಗೌಡರ ಮೂಲಕ ಕ್ಯಾಬಿನೆಟ್ಟಿಗೆ ತರ್ತಾರೆ. ಕ್ಯಾಬಿನೆಟ್ಟಿಗೆ ತಂದಾಗ ಯಾರು? ಕ್ಯಾಬಿನೆಟ್ನ ಮುಖ್ಯಸ್ಥರು ಯಾರಿದ್ದಾರೆ? ಕ್ಯಾಬಿನೆಟ್ನ ಮುಖ್ಯಸ್ಥರು ಮುಖ್ಯಮಂತ್ರಿಗಳು. ಈ CBT ಅಂತಿದೆಯಲ್ಲ, CBT ಕಾಂಗ್ರೆಸ್ ಭವನ ಟ್ರಸ್ಟ್, ಅದರ ಒನ್ ಆಫ್ ದ ಟ್ರಸ್ಟಿ ಯಾರು? ಸೇಮ್ ಸಿದ್ದರಾಮಯ್ಯನವರೇನೆ, ಮುಖ್ಯಮಂತ್ರಿಗಳೇ. ಅಲ್ಲಿ ಇದನ್ನು ಫೀಸಿಬಲ್ ಅಲ್ಲ, ಕೊಡಕ್ಕೆ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ಬಂದಾಗ ಬಹುಶಃ ಅದೇ ಮಾತನ್ನು ಆಡಬೇಕು ಅನ್ನೋದು ಬದ್ಧತೆ, ಅದೇ ಮಾತನ್ನು ಹೇಳಬೇಕು ಅನ್ನೋದು ಬದ್ಧತೆ, ನೈತಿಕತೆ, ಅದೇ ಮಾತನ್ನು ಹೇಳಬೇಕು ಅನ್ನೋದು ಒಂದು ಕಾನೂನುಬದ್ಧವಾದಂಥ ಪ್ರಕ್ರಿಯೆ. ಬಟ್ ಅಲ್ಲಿ ಹಂಗಾಗಲ್ಲ, ಅನುಮೋದನೆ ಕೊಟ್ಟು ಬಿಡ್ತಾರೆ. ಕೃಷ್ಣ ಬೈರೇಗೌಡರು ತರ್ತಾರಲ್ಲ,
ಕೃಷ್ಣ ಬೈರೇಗೌಡರು ಅದನ್ನು ಅವರ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಗ್ರಾಮ ಪಂಚಾಯತಿ ಇಲಾಖೆ ಬರ್ತದೆ. ಅದನ್ನು RDPR ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ತರಬೇಕಾಗಿತ್ತು. ಬಟ್ ಆಲ್ರೆಡಿ ಮುಧೋಳದಲ್ಲಿ ರಿಜೆಕ್ಟ್ ಮಾಡಿದಾರಲ್ಲ. ನಿಮ್ಮ CBT ಯಾವ ಕಾಯ್ದೆನಲ್ಲಿ ಬರುತ್ತಪ್ಪ ಅಂತ ಪ್ರಶ್ನೆನೂ ಕೂಡ ಮಾಡಿದಾರಲ್ಲ. ಅದ್ರ ತಂಟೆಗೆ ಹೋಗೋದು ಬೇಡ, ಹಿಂಗೊಂದು ಮಾರ್ಗ ಹುಡ್ಕೋಣ ಅಂತೇಳಿ ಮೋಸ್ಟ್ಲಿ ಕೃಷ್ಣ ಬೈರೇಗೌಡರ ಮೂಲಕ ಇವರು ಈ ಪ್ರಪೋಸಲನ್ನು ಕ್ಯಾಬಿನೆಟ್ಟಿಗೆ ತರ್ತಾರೆ. ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗೇ ಹೋಗ್ಬಿಡುತ್ತೆ. 20 ಸೆಂಟ್ಸ್ ಕೊಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಆಗುತ್ತೆ. ಯಾರ್ದು ಹೋಗಬೇಕು, ಯಾರು ದುಡ್ಡು ಹೋಗಬೇಕು, ಜಾಗ ಯಾರ್ದು? ಕ್ಯಾಬಿನೆಟ್ಟಲ್ಲಿ ಇದೆ. ಸಿದ್ದರಾಮಯ್ಯನವರ ನೈತಿಕತೆ ಇಲ್ಲಿ ಪ್ರಶ್ನೆಗೆ ಬರುತ್ತೆ. ಎಷ್ಟು ತರಾತುರಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಯಾರನ್ನ ಮೆಚ್ಚೋಕ್ಕೂ ಗೊತ್ತಿಲ್ಲ ಇದನ್ನು. ಯಾಕೆಂದರೆ ನಾನು ಹೇಳ್ತೀನಿ, ಈಗ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಹೇಳುವಂಥದ್ದು ಏನು ಅಂತಂದರೆ, ನೀವು ಬೆಟ್ಟವನ್ನು ನೋಡೋದಕ್ಕೆ ಕುರ್ಚಿ ಹಾಕೊಂಡೇ ನೋಡಬೇಕಾಗಿಲ್ಲ, ಕುರ್ಚಿ ಹಾಕ್ಕೊಂಡು ಬೆಟ್ಟ ನೋಡಬೇಕಾಗಿಲ್ಲ. ಅಂದರೆ ಜೇಬಿನಲ್ಲಿ ಸದಾ ಸಂವಿಧಾನದ ಪಾಕೆಟನ್ನು ಇಟ್ಕೊಂಡು ದೇಶದ ತುಂಬ ಸಮಾವೇಶಗಳನ್ನು ಮಾಡ್ತಾ ಹೇಳ್ತಾ ಇದ್ದಾರಲ್ಲ, ಬೇರೆ ಯಾವುದೋ ಇನ್ನೊಂದು BJP ಪಕ್ಷದ ಹಗರಣಗಳ ಬಗ್ಗೆ, ಏನು ಭವ್ಯ ಭ್ರಷ್ಟಾಚಾರದ ಬಗ್ಗೆ, ಅದಾನಿ ಬಗ್ಗೆ ಇಂಥದ್ದೆಲ್ಲ ಮಾತನಾಡ್ತಾ ಇದ್ದೀರಾ. ಫೈನ್, ಓಕೆ, ಅದು ಮಾತನಾಡಿ. ಅದೇ ನಾನು ಹೇಳ್ತಿರುವಂಥದ್ದು, ಬೆಟ್ಟ ನೋಡೋದಕ್ಕೆ ಚೇರ್ ಹಾಕೋದು ಬೇಡ. ಸ್ವತಃ ನಿಮ್ಮದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಿಮ್ಮ ಆಣತಿಯ ಮೇರೆಗೇನೆ, ನೀವೇನಂತ ಆಣತಿ ಮಾಡಿದ್ದೀರಾ ನೀವು ನೇರವಾಗಿ ಹೇಳಬೇಕು. ರಾಹುಲ್ ಗಾಂಧಿ ಅವರು ನಿಮ್ಮ ಆಣತಿಯ ಮೇರೆಗೇನೆ ಇಲ್ಲಿ ಭೂಮಿಯನ್ನು ಕಬಳಿಕೆ ಮಾಡೋದಕ್ಕೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಕಾಂಗ್ರೆಸ್ ಭವನದ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಅಡ್ಡದಾರಿಗಳನ್ನು, ಕಳ್ಳದಾರಿಗಳನ್ನು, ಎಲ್ಲ ನಿಯಮಗಳೆಲ್ಲ ಉಲ್ಲಂಘನೆ ಮಾಡ್ತಾ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ರಾಹುಲ್ ಗಾಂಧಿಯವರು ಸಂವಿಧಾನ ನ್ಯಾಯ ಸಮಾವೇಶ ಮಾಡ್ತೀರಾ? ಬೇರೆಯವರ ಭ್ರಷ್ಟಾಚಾರಗಳನ್ನು ಎತ್ತಿ ಎಣಿಸ್ತೀರಾ? 100 ವರ್ಷಗಳ ನಿಮ್ಮ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಒಂದು 100 ಕಡೆ ಒಂದಷ್ಟು ಜಾಗ ತಗೊಂಡು ಕಾಂಗ್ರೆಸ್ ಪಕ್ಷ ಕಟ್ಕೊಳ್ಳೋಕ್ಕೆ ಗತಿ ಇಲ್ಲ ಅಂತಂದರೆ, ಅದನ್ನು ಸರ್ಕಾರದ ಸಾರ್ವಜನಿಕರ ಆಸ್ತಿಪಾಸ್ತಿನೇ ಮೇಲೆ ಕಣ್ಣು ಹಾಕ್ತೀರಾ ಅಂತಂದರೆ, ರಾಹುಲ್ ಗಾಂಧಿಯವರು 20ನೇ ತಾರೀಕು ಬರ್ತಾ ಇದ್ದೀರಾ, ಕೇಳಿ ಏನಾಗುತ್ತೆ ಏನು. ಯಾರು ಎಚ್ಚೆತ್ಕೊಳ್ಬೇಕು ಅಷ್ಟೇ. ನಾವು ನಿಮ್ಮ ಸಾರ್ವಜನಿಕರ ಮುಂದೆ, ಸಾರ್ವಜನಿಕರ ಗಮನಕ್ಕೆ ತರೋದು ನಮ್ಮ ಕೆಲಸ. ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ದಿ ಫೈಲ್ ಇದಿಷ್ಟನ್ನೆಲ್ಲ ಕಲೆ ಹಾಕಿ 3 ಮಹಾಸರಣಿಗಳನ್ನು, ಈಗಾಗಲೇ ಇದು 3ನೇ ಮಹಾಸರಣಿ ಮುಗಿಸ್ತಾ ಇದ್ದೀವಿ ಎಪಿಸೋಡ್ನ ಸದ್ಯಕ್ಕೆ. ಅಂದರೆ ಇನ್ನೊಂದಷ್ಟು ದಾಖಲೆ ಬಂದರೆ ಇದು 4ನೇ ಸರಣಿನೂ ಕೂಡ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಏನಾದರೂ ಅಪ್ಡೇಟ್ಸ್ಗಳಾದರೂ ಕೂಡ ನಿಮ್ಮ ಮುಂದೆ ತಗೊಂಡು ಬಂದು ದಿ ಫೈಲ್ ಮುಂದಿಡುತ್ತೆ. ಈಗ ಇಷ್ಟೆಲ್ಲ ವರದಿಗಳನ್ನು ನಾನು ಬಹಿರಂಗವಾಗಿ ನಿಮಗೆ ತಿಳಿಸಿದ ಮೇಲೂ ಕೂಡ ನೀವು ಪ್ರತಿಯೊಂದನ್ನು ಗಮನಿಸಬೇಕು, ಎಚ್ಚೆತ್ತುಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ ಈ 3ನೇ ಮಹಾಸರಣಿಯನ್ನು ಕೂಡ, ಮಹಾಸರಣಿ ಕಾರ್ಯಕ್ರಮದ 3ನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರು ಇನ್ನೇನು 20ನೇ ತಾರೀಕು ಬರ್ತಾರೇನೋ, ಬಂದಾಗ ಇದು ಅವರ ಗಮನಕ್ಕೂ ತರಬೇಕಾಗತ್ತೆ. ಏನು ಮಾಡ್ತಾರೆ, ಇದನ್ನು ಸಂಪೂರ್ಣವಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.